ನಾವು ಈಗ ನವಾವರಣಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ನವಾವರಣದಲ್ಲಿ ನಾವು ಕೆಳಗಿಂದ ಮೆಟ್ಲನ್ನು 108 ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ತೀವಿ. ಇದೊಂದು ಸುಂದರವಾದ ತಾಣ, ತಪೋವನ. ಸುಮಾರು 20 ವರ್ಷದ ಕೆಳಗಡೆ ಇದು ಹೀಗಿರಲಿಲ್ಲ, ಒಂದು ಗುಡ್ಡಗಾಡಾಗಿತ್ತು. ನವಾವರಣದ ಒಂದು ವೈಶಿಷ್ಟ್ಯತೆ ಏನು? ಇದು ಮೇರು ಶ್ರೀಯಂತ್ರ. ಶ್ರೀಯಂತ್ರವನ್ನು ನೀವು ನೋಡಿದ್ದೀರಾ? ಶ್ರೀಯಂತ್ರ ಅಂದ್ರೇನೆ ಬ್ರಹ್ಮಾಂಡದ ಒಂದು ರೆಪ್ಲಿಕಾ, ಈ ಪಿಂಡಾಂಡದ ಒಂದು ರೆಪ್ಲಿಕಾ. ನಮ್ಮೊಳಗೆ ಪಂಚಭೂತದಲ್ಲಿ ಹೇಗೆ ನವಧಾತುಗಳು 9 ಆವರಣಗಳನ್ನು ಸೃಷ್ಟಿಸಿ, ಈ 9 ಆವರಣದಲ್ಲಿ ನವಗ್ರಹಗಳು ಯಾವ ರೀತಿ ಆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದು ಬಹಳ ಬ್ಯೂಟಿಫುಲ್ ಆಗಿ ಆ ದೇವಿಯ ಸೃಷ್ಟಿಯಲ್ಲೇ ಇದು ಅದ್ಭುತ. ಮತ್ತೆ ಗಹನವಾದದ್ದು, ರಹಸ್ಯವಾಗಿರೋದು, ಗಂಭೀರವಾಗಿರೋ ವಿಚಾರ. ಅದು ಯೋಗ್ಯತಾನುಸಾರ ಅರ್ಥ ಆಗುತ್ತೆ. ಇದು ಒಂದು ಶ್ರೀಚಕ್ರವನ. ಅದರಿಂದ ಈ ನವಾವರಣವನ ಶ್ರೀಧರ ಶ್ರೀಗುಡ್ಡ ಅಂತ ಹೆಸರು ಬಂದಿರೋದೇ ಆ ನವಾವರಣದಲ್ಲಿ, ಆ ಶ್ರೀಚಕ್ರೋಪಾದಿಯಲ್ಲಿ ಈ ಒಂದು ಗುಡ್ಡ ಇರೋದು. ಇದೊಂದು ಸಣ್ಣ ಗುಡ್ಡ. ಇಲ್ಲಿ ಪ್ರಾರಂಭದಲ್ಲಿ ಈ ಆವರಣದಲ್ಲಿ ಕೆಳಗೆ ಭೂತಾಯಿ ಪಾದ ಇದೆ, ಆದಿಶಕ್ತಿ ಭೂದೇವಿ ಪಾದ ದೇವಸ್ಥಾನ, ಅಲ್ಲಿ ಗೋಪುರ ಕಾಣ್ತಾ ಇರೋದು. ಅಲ್ಲಿಂದ ಮೇಲೆ ಬಂದಾಗ ಈ ವ್ಯೂ ನನಗೆ 25 ವರ್ಷಗಳ ಕೆಳಗೆ ಅಲ್ಲಿ ಮೇಲೆ ನಿಂತ್ಕೊಂಡಾಗ ಒಂದ್ಸತಿ ಬಂತಷ್ಟೇ. ಯಾಕೆ ಬಂತು, ಹೇಗೆ ಬಂತು, ಇದು ಯಾರು ಪ್ರೇರಣೆ ಮಾಡಿದ್ರು ಗೊತ್ತಿಲ್ಲ. ಈ ವ್ಯೂ ಕಾಣಿಸ್ತು. ಈ ತಪೋವನ ಇದು ಭೂಪುರೋಪಾದಿಯಲ್ಲಿ ಒಂದು ಟ್ಯಾಂಕ್ ಇದೆ. ಇದು ವಾಟರ್ ಬಾಡಿ. ಇದು ಇಡೀ ಈ ಜಾಗಕ್ಕೆ ನೀರನ್ನು ಶೇಖರಿಸೋ ಜಾಗ. ನಾವು ಮೇಲೆ ಬಂದಾಗ ನಾವು ಪ್ರಥಮಾವರಣಕ್ಕೆ ಹೋಗ್ತಾ ಇದ್ವಿ. ಈ ಪ್ರಥಮಾವರಣವನ್ನ ತ್ರೈಲೋಕ್ಯ ಮೋಹನ ಚಕ್ರ ಅಂತ ಕರಿತೀವಿ. ತ್ರೈಲೋಕ್ಯ ಮೋಹನ ಚಕ್ರದಲ್ಲಿ ಆ ತಾಯಿ ಮೂಲಾಧಾರದಲ್ಲಿ ಆ ಕುಂಡಲಿನಿ ಲಲಿತಾಂಬ ರಾಜರಾಜೇಶ್ವರಿ ಈ ಶಿವನಲ್ಲಿ ಐಕ್ಯವಾಗಿರುವಂತಹ ಒಂದು ಸುಂದರವಾದ ಒಂದು ಶಿವಲಿಂಗ ಇದೆ. ಶಿವಶಕ್ತೈಕ್ಯ ರೂಪಿಣಿ ಪ್ರಥಮಾವರಣದಲ್ಲಿ ಮೂಲಾಧಾರದಲ್ಲಿ ಆ ಕುಂಡಲಿನಿ ಸ್ವರೂಪದಲ್ಲಿ ಇದ್ದಾಳೆ ಆ ತಾಯಿ ಪ್ರಾಣೇಶ್ವರಿ. ಶಿವನ ಪ್ರಾಣಶಕ್ತಿ, ಪ್ರಾಣನಾಡಿಯಾಗಿ ಇಲ್ಲಿದ್ದಾಳೆ. ಪ್ರಥಮಾವರಣ ತ್ರೈಲೋಕ್ಯ ಮೋಹನ ಚಕ್ರ. ಯಾಕೆಂದ್ರೆ ಇಲ್ಲಿ 3 ಆವರಣಗಳು, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಈ 3 ಸೇರಿ ಪ್ರಥಮಾವರಣ ಆಗುತ್ತೆ. ಈ ಬಲಗಡೆ ನೀವು ನೋಡ್ಬೋದು ಸೂರ್ಯನ ಒಂದು ಮಂದಿರ ಇದೆ. ನವಗ್ರಹದಲ್ಲಿ ಸೂರ್ಯ ಮಂದಿರ. ಈ ಮಂದಿರಗಳು ಮತ್ತು ಇಲ್ಲಿರೋ ಮಂಟಪಗಳು, ಈ ಆರ್ಚ್ ಅಂತ ಏನು ಹೇಳ್ತೀವಿ, 9 ಆರ್ಚ್ಗಳು, ಇದು ಸಾಮಾನ್ಯವಾದದ್ದಲ್ಲ, ಗ್ರಾನೈಟ್ ಇಂದ ಮಾಡಿರೋದು. ಇದು ಎಷ್ಟೇ ವರ್ಷ ಆದ್ರೂ ಇದು ಇರುತ್ತೆ, ಉಳ್ಕೊಂಡಿರುತ್ತೆ. ಅದರಿಂದ ಇದು ಕಾಂಕ್ರೀಟ್ ಅಲ್ಲ, ಇದು ಗ್ರಾನೈಟ್ ಇಂದ ಆಗಿರೋದು. ಸುಂದರವಾದ 9 ಆವರಣಗಳು ಇಲ್ಲಿಂದ ನಾವು ನೋಡಬಹುದು. ಈ ಪ್ರಥಮಾವರಣದಲ್ಲಿ ನಾವು ಶ್ರೀಚಕ್ರದ ಪ್ರಥಮಾವರಣದಲ್ಲಿ ಎಂಟರ್ ಆಗಬೇಕಾದ್ರೆ ತ್ರಿಲೋಕ ಅಂದ್ರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರವನ್ನು ದಾಟಬೇಕು. ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಾವು ಈ ಪ್ರಥಮಾವರಣದಲ್ಲಿ ಒಂದೊಂದು ಆವರಣದಲ್ಲೂ ನವಯೋಗಿನಿ ದೇವತೆಗಳ ಪಾದವನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. 9 ಆವರಣದಲ್ಲಿ 9 ಯೋಗಿನಿಯರು. ಪ್ರಥಮಂ ಶೈಲಪುತ್ರೀಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೀತಿ ಕೂಷ್ಮಾಂಡೇತಿ, ಚತುರ್ಥಕಂ ಪಂಚಮಂ ಸಂದಮಾತೇತಿ, ಷಷ್ಠಮಂ ಕಾತ್ಯಾಯನೀತಿ ಚ. ಈ ರೀತಿ ಒಂದೊಂದು ಆವರಣದಲ್ಲೂ ಕೂಡ ಒಂದೊಂದು ಯೋಗಿನಿ ದೇವತೆಗಳ ಪಾದ ಪ್ರತಿಷ್ಠಾಪನೆ ಆಗಿದೆ. ಇದು 2ನೇ ಆವರಣ. ಕುಜಗ್ರಹ ಆ ದೇವಸ್ಥಾನ, ಕುಜನ ಗ್ರಹ ಪ್ರತಿಷ್ಠಾಪನೆ ಅಲ್ಲಾಗಿದೆ. ಈ ಕುಜ ಅಂದಾಗ 2ನೇ ಆವರಣ ಶ್ರೀಚಕ್ರದಲ್ಲಿ ಇದು ತ್ರೈಲೋಕ್ಯ ಮೋಹನ ಚಕ್ರವಾದರೆ ಸರ್ವಾಶಾಪೂರಕ ಚಕ್ರ.
16 ಯೋಗಿನಿ ದೇವತೆಗಳು ಇಲ್ಲಿ ವಾಸವಾಗಿದ್ದಾರೆ. ಈ 16 ಯೋಗಿನಿ ದೇವತೆಗಳ ಪ್ರಿಸೀಡಿಂಗ್ ಡಿಟಿ ಈ ಒಂದು ಬ್ರಹ್ಮಚಾರಿಣಿ, ದ್ವಿತೀಯಂ ಬ್ರಹ್ಮಚಾರಿಣಿ, ಈ ಪಾದ ಇಲ್ಲಿದೆ. ಹಾಗೆ 3ನೇ ಆವರಣ. ಆ 3ನೇ ಆವರಣ ಇಲ್ಲಿ ಮೊದಲನೇದು ಸೂರ್ಯ ಆದರೆ, ಕುಜ ಆದರೆ ಶುಕ್ರನ ದೇವಸ್ಥಾನ ಆ ಕಡೆ ಇದೆ. ಇದು 3ನೇ ಆವರಣ. ಒಂದೊಂದರಲ್ಲೂ ಕೂಡ ಆಯಾ ಗ್ರಹ ಮಂತ್ರಗಳನ್ನು ಅಲ್ಲಿ ಬರೆದಿದೆ. ಜಪ ಮಾಡಿಕೊಂಡು ಮೇಲೆ ಹತ್ಕೊಂಡು ಹೋಗ್ಬೋದು. ಪ್ರತಿಯೊಂದು ಆವರಣದ ಯೋಗಿನಿ ದೇವತೆಗಳ ಪಾದ ಸ್ಪರ್ಶ ಮಾಡ್ಬೋದು. ಪ್ರತಿಯೊಂದು ಆವರಣದಲ್ಲೂ ಕೂಡ ಕೂತು ಧ್ಯಾನ ಮಾಡ್ಬೋದು, ಜಪ ಮಾಡ್ಬೋದು. ಇದೆಂಥ ಒಂದು ಸುಂದರವಾದ ತಾಣ. ಈಗ ನಾವು 4ನೇ ಆವರಣಕ್ಕೆ ಹೋಗ್ತಿದ್ದೀವಿ. ಇದು ಸರ್ವ ಸೌಭಾಗ್ಯದಾಯಕ ಚಕ್ರವಾದ ಮೇಲೆ 3ನೇದು ಸರ್ವ ಸಂಕ್ಷೋಭಣ ಚಕ್ರವಾದ ಮೇಲೆ ಇದು ಸರ್ವ ಸೌಭಾಗ್ಯದಾಯಕ ಚಕ್ರ. 4ನೇ ಆವರಣ ಚಂದ್ರನನ್ನ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಕಡೆ ಚಂದ್ರ ಎಡಗಡೆ ಬರುತ್ತೆ. ಒಂದು ಗ್ರಹ ಎಡಗಡೆಗೂ ಒಂದು ಗ್ರಹ ಬಲಗಡೆಗೂ ಇದು ಪ್ರತಿಷ್ಠಾಪನೆ ಆಗಿದೆ. ಚಂದ್ರ ಅಂದಾಗ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಪ್ರಥಮಾವರಣ. ಈ 3ರಲ್ಲಿ ನಾವು ನುಗ್ಗಿದಾಗ ದ್ವಾರ, ಇದು ಪ್ರವೇಶ ಮಾಡಿದಾಗ ಪ್ರಥಮಾವರಣಕ್ಕೆ ಹೋಗ್ತೀವಿ 9 ಆವರಣದಲ್ಲಿ. ಹಾಗೆ ದ್ವಿತೀಯ ಆವರಣ 16 ದಳದ ಪದ್ಮ 2ನೇ ಆವರಣ. 3ನೇ ಆವರಣ ನಾಗದಳ, ಶುಕ್ರನ ಆವರಣ. ಇದು ಚಂದ್ರನ ಆವರಣದಲ್ಲಿ ಇಲ್ಲಿಂದ ಮನೋಲೋಕ. ಚಂದ್ರನ ಆವರಣದಲ್ಲಿ 14 ತ್ರಿಕೋಣಗಳು. ಇದು ಸರ್ವ ಸೌಭಾಗ್ಯದಾಯಕ ಚಕ್ರ. ಇಲ್ಲಿ ಚಂದ್ರನ ಮಂತ್ರ ಇದೆ. ದದಿಶಂಕ ತುಷಾರಾಭಂ ಕ್ಷೀರಾರ್ಣವ ಸಮುದ್ಭವಂ ನಮಾಮಿ ಶಶಿನಂ ಸೋಮಂ ಶಂಭೋ ಮಕುಟಭೂಷಣಂ. ಚಂದ್ರಗ್ರಹ ಈ ಕಡೆ ಎಡಗಡೆ ಬರುತ್ತೆ, ಚಂದ್ರಗ್ರಹ. ಹೀಗೆ ಒಂದೊಂದು ಗ್ರಹ ಒಂದೊಂದು ಕಡೆ ಪ್ರತಿಷ್ಠಾಪನೆ ಆಗಿರೋದೇ ಇದರ ಒಂದು ನವಾವರಣದ ಒಂದು ವಿಶೇಷ. 9 ಗ್ರಹಗಳ ಯೋಗ ಸದಾಕಾಲ ಇರುತ್ತೆ ಇಲ್ಲಿ. 4ನೇ ಆವರಣ ಆದಮೇಲೆ 5, 6 ಬುಧ ಮತ್ತೆ ಗುರು. ಒಂದು ಸರ್ವ ಇಷ್ಟಾರ್ಥಗಳನ್ನು ಕೊಡುವ ಚಕ್ರ, ಇನ್ನೊಂದು ಸರ್ವ ರಕ್ಷಾಕರ ಚಕ್ರ. ಸರ್ವ ಸೌಭಾಗ್ಯದಾಯಕ ಚಕ್ರ ಚಂದ್ರ ಆದರೆ ಇದು ಸರ್ವ ರಕ್ಷಾಕರ ಮತ್ತು ಸರ್ವ ಸಿದ್ಧಿ. ಏನೇನು ಬೇಕೋ ಸರ್ವ ಇಷ್ಟ ಫಲಪ್ರದ ಏನೇನು ಬೇಕೋ ಎಲ್ಲವೂ ಸಿಗತ್ತೆ. ಬುಧ ಮತ್ತು ಗುರುವಿನ ಸನ್ನಿಧಾನ ಈ ಆವರಣಗಳಲ್ಲಿ ಇದೆ. ಹೀಗೆ ನಾವು ಮುಂದಕ್ಕೆ ಹೋಗುವಾಗ ಈ ಒಂದು ಗುಡ್ಡನ 9 ಭಾಗಗಳನ್ನಾಗಿ ಮಾಡಿ 9 ಗ್ರಹಕ್ಕೆ ಸರಿಯಾದ ಒಂದು ಸ್ಥಾನವನ್ನ ನಾವು ಗುರುತು ಮಾಡಿದ ಮೇಲೆ ಯಾವಾಗಲೂ ಬರುತ್ತಲ್ಲ 7ನೇ ಆವರಣದಲ್ಲಿ ನಾವು ಶನಿಯನ್ನ ಸ್ಥಾಪನೆ ಮಾಡೋದಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಅಲ್ಲಿ ಪರೀಕ್ಷೆ. ಅಲ್ಲೊಂದು ಗ್ರಾನೈಟ್ದು ಒಂದು ಸಣ್ಣ ಒಂದು ಬಂಡೆ ಸಿಕ್ತು. ಹೇಳಿದ್ರು ಇಲ್ಲಿ ನಾವು ಮಂದಿರ ಮಾಡೋಕ್ಕಾಗಲ್ಲ ಅಂತ. ಆಗ ಬಂಡೆ ಮೇಲೆ ಮಾಡಬೇಕು ಅನ್ನೋ ನಿರ್ಧಾರ ಆಯಿತು. ಯಾರೋ ಹೇಳಿದ್ರು ಇದರಲ್ಲಿ ಗ್ರಾನೈಟ್ ಇದೆ, ಮಾಡಿದ್ರೆ ನೀವು ಇದೀ ಜಾಗ ನೋಡ್ಕೋಬೋದು, ಮಾಡಿಬಿಡಿ ಅಂತ. ಇಲ್ಲ, ಗ್ರಾನೈಟಲ್ಲಿ ಶಕ್ತಿ ಇರೋದ್ರಿಂದ ಅದರ ಮೇಲೆ ವಿಗ್ರಹನ ಇಟ್ಬಿಡಿ ಅಂತ ಹೇಳಿದೆ. ಹೀಗೆ ಶನಿ ಸ್ವಲ್ಪ ಎತ್ತರದ ಸ್ಥಾನದಲ್ಲಿತ್ತು. ಇವತ್ತು ನೋಡಿ ಆ ಶನೇಶ್ವರನಿಗೆ ಒಂದು ಸುಂದರವಾದ ಒಂದು ಬ್ಯೂಟಿಫುಲ್ ದೇವಸ್ಥಾನವೇ ಆಗಿದೆ. ಇಲ್ಲಿ ಶನಿ ಪ್ರಧಾನ ಗ್ರಹ. ಪ್ರತಿ ಶನಿವಾರ ಇಲ್ಲಿ ಪೂಜೆಗಳು ನಡೆಯುತ್ತೆ. ಶನಿ ಗುರು ಶುಕ್ರ ಸಂಯೋಗದಲ್ಲಿ ಈ ಜಾಗದಲ್ಲಿ ಪ್ರತಿಯೊಂದು ಕೂಡ ಯಾವುದು ಚಾಚು ತಪ್ಪದೆ ಅಂತಾರಲ್ಲ ಹಾಗೆ ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಡ್ಕೊಂಡು ಬರ್ತಾ ಇದೆ. ಇದು ಶನೇಶ್ವರ ದೇವಸ್ಥಾನ. 7ನೇ ಆವರಣದಲ್ಲಿ ಸರ್ವ ರೋಗಹರ ಚಕ್ರ ಶನೇಶ್ವರ. ಅದಾದ್ಮೇಲೆ 8ನೇ ಆವರಣ ಮತ್ತು 9 ರಾಹು ಕೇತು. ಇಲ್ಲಿ ಸರ್ವ ಸಿದ್ಧಿಪ್ರದ ಚಕ್ರ, ಸರ್ವ ಆನಂದಮಯ ಚಕ್ರ. ಹೀಗೆ ಈ 9 ಆವರಣ ನಾವು ಇಲ್ಲಿಂದ ನೋಡಿದಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಬಿಂದು, ತ್ರಿಕೋಣ, ವಸುಕೋಣ, ದಶಾರ ಯುಗ್ಮ, ಮನ್ವಶ್ರ ನಾಗದಳ, ಸಂಯುತ ಷೋಡಶಾರಂ,
ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರ ರಾಜಮುದಿತಂ ಪರದೇವತಾಯ. ಇಲ್ಲೇ ಬನ್ನಿ, 7ನೇ ಆವರಣದಲ್ಲಿ ವಿಶೇಷ. ಶನೇಶ್ವರನ ದೇವಸ್ಥಾನದಲ್ಲಿ 7ನೇ ಆವರಣದಲ್ಲಿ ವಸುಕೋಣ ಅಂತ ಹೇಳ್ತೀವಿ. ಆ ವಸುಕೋಣದಲ್ಲಿ 8 ದೇವತೆಗಳಿದ್ದಾರೆ. ಅದು 8 ವಾಕ್ದೇವಿಯರು, 8 ವಾಗ್ದೇವಿಯರ ಶಕ್ತಿಗಳು. ವಶಿನಿ ವಾಗ್ದೇವತಾ, ಕೌಮಾರಿ ವಾಗ್ದೇವತಾ. ಆ ವಾಗ್ದೇವಿಯರು ಮಾತೃಕಾ ರೂಪದಲ್ಲಿ, ಸಪ್ತ ಮಾತೃಕೆಯ ರೂಪದಲ್ಲಿ ಇಲ್ಲಿದ್ದಾರೆ. ಇದು ಶನೇಶ್ವರನ ದೇವಸ್ಥಾನದೊಳಗೆ ಆ ವಿಗ್ರಹವನ್ನು ನೋಡ್ಬೋದು, ಹಿಂದೆ ಯಂತ್ರವನ್ನು ನೋಡ್ಬೋದು. ಇದು ಸಪ್ತ ಮಾತೃಕೆಯರ ಯಂತ್ರ. ಸಪ್ತ ಮಾತೃಕೆಯರ ಜೊತೆಗೆ ಮಹಾಲಕ್ಷ್ಮಿಯೂ ಸೇರಿ 8 ಶಕ್ತಿಗಳು ಇಲ್ಲಿ ಆವಾಹಿತಗೊಂಡಿವೆ. ಇಲ್ಲಿ ವಿಶೇಷವಾಗಿ ಶನೇಶ್ವರನ ಪೂಜೆ ಆದಮೇಲೆ ಶನೇಶ್ವರ ವಾಹನವನ್ನು ಪೂಜೆ ಮಾಡ್ತೀವಿ. ಆ ಶನೇಶ್ವರನ ವಾಹನವನ್ನು ಪೂಜೆ ಮಾಡುವಾಗ ಆ ಕಾಗೆಯ ವಾಹನ, ಕಾಕರಾಜನ ವಾಹನ, ಅದಕ್ಕೆ ಮಧ್ಯದಲ್ಲಿ ನಾವು ಯಾವಾಗಲೂ ಆರತಿ ಮಾಡಬೇಕಾದ್ರೆ ಆಂಜನೇಯನಿಗೆ ನಾವು ವಿಶೇಷವಾದ ಆರತಿಯನ್ನು ಮಾಡ್ತೀವಿ. ಇಲ್ಲಿ ಜನ ಬಂದು ಎಳ್ಳಿನ ದೀಪವನ್ನು ಇಲ್ಲಿ ಹಚ್ಚೋದು ರೂಢಿ. ಇದು ಒಂದು ವಿಶೇಷ. ಇಲ್ಲಿ ಈ ಶನೇಶ್ವರನಿಗೆ ಎಷ್ಟು ಶಕ್ತಿಯೋ ಈ ವಾಹನಕ್ಕೂ ಆವಾಹಿತವಾದ, ಶನೇಶ್ವರನ ಶಕ್ತಿ ಆವಾಹಿತವಾದ ವಾಹನಕ್ಕೂ ಅಷ್ಟೇ ಶಕ್ತಿ ಇದೆ. ಅವನ ಮುಂದೆ ಪುಸ್ತಕ ಇದೆ. ಈ ಪುಸ್ತಕ ಓಪನ್ ಆಗಿದೆ. ಇಲ್ಲಿಗೆ ಬಂದಾಗ ಇವನು ನಮ್ಮ ಕರ್ಮವನ್ನ ನಿರ್ಣಯ ಮಾಡೋನು, ಧರ್ಮ ಕರ್ಮವನ್ನ ಚೆನ್ನಾಗಿ ಅರಿತವನು ಶನೇಶ್ವರ. ಯಾವಾಗ ಈ ಪುಸ್ತಕ ಮುಗಿಯುತ್ತೆ ನಮಗೆ ಮುಕ್ತಿ. ಈ ಪುಸ್ತಕ ಓಪನ್ ಆಗಿರುತ್ತೆ. ನಾವಿಲ್ಲಿಗೆ ಬಂದು ನಮ್ಮೆಲ್ಲವನ್ನ ದೋಷಗಳನ್ನ ಪರಿಹಾರ ಮಾಡು ಅಂತ ಕೇಳ್ಕೊಂಡು ನಾವು ಹೊಸ ಹೊಸ ಸಂಕಲ್ಪಗಳನ್ನ ಚೆನ್ನಾಗಿ ಜೀವನ ಮಾಡ್ತೀವಿ ಅಂತ ತಗೊಂಡಾಗ ಈ ಪುಸ್ತಕ ಓಪನ್ ಆಗಿರೋದು ಮುಚ್ಚತ್ತೆ. ಇದು ಶನೇಶ್ವರನ ವಾಹನ. ನಾವು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ.